ಸೋಲೋ ವಾಟ್ಸಪ್ ಗಾಯ್ಸ್ ಹೆಂಗದೇರ ಎಲ್ಲಾರು ನೀವು ಮಸ್ತ್ ಅದ್ರಿ ಅಂತಿಕೊಂಡೀನಿ. ಇವತ್ತು ನಾವು ಆಟ ಆಡ್ತೀವಿ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್. ಅಂದ್ರೆ ಒಂದು ಸಣ್ಣದ ಅಂಗಡಿ ಇರ್ತೈತೆ ನಮ್ದು. ಸಣ್ಣದ ಅಂಗಡಿ ಇರ್ತೈತಿ, ಅದನ್ನ ನಾವು ಬಿಗ್ ಬಜಾರ್ ಮಾಡ್ಬೇಕು. ಅಂದ್ರೆ ಎಕ್ದಮ್ ದೊಡ್ಡದ ಅಂಗಡಿ ಮಾಡ್ಬೇಕು ಸಿಟಿ ಒಳಗ. ಅದನ್ನ ನಾವು ಸಿಟಿ ಒಳಗಿಂದ ಎಕ್ದಮ್ ದೊಡ್ಡದ ಅಂಗಡಿ ಮಾಡ್ಬೇಕ. ಬರೀ ಗೇಮ್ನ ಸ್ಟಾರ್ಟ್ ಮಾಡೋಣ ಅಂತ. ವೆಲ್ಕಮ್ ಟು ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ಅಂತ. ಮತ್ತೆ ಇಲ್ಲಿ ನಮ್ದು ಸಣ್ಣ ಅಂಗಡಿ ಇರ್ತೈತಿ, ಮತ್ತೆ ಅದನ್ನ ನೀವು ಗ್ರೋ ಮಾಡ್ಬೇಕಂತ ಹೇಳ್ತಾರೆ ನಮ್ಗೆ. ಓಕೆ, ಗ್ರೋ ಮಾಡೋಣ ಅಂತ. ಮತ್ತೆ ಇದೇನು ದೊಡ್ಡ ಸಿಟಿ ಐತಿ, ಸಿಟಿ ಒಳಗ ಮಂದಿನ ಇಲ್ಲ, ಅದೊಂದು ಮಾತು ಬೇರೆ. ಮತ್ತು ನಮ್ದು ಸ್ಟೋರ್ ಹೆಂಗೈತೆ ಅಂತೇಳಿ ನಾವು ಚೆಕ್ ಮಾಡೋಣ ಫಸ್ಟಿಗೆ. ಓಕೆ ಗೈಸ್, ಈಗ ನಮ್ದು ಸ್ಟೋರ್ ಒಳಗೆ ನಾವು ಸ್ವಲ್ಪ ಎಂಟ್ರಿನ ಮಾಡೋಣ ಅಂತ. ನಮ್ದು ಸ್ಟೋರ್ ಹೆಂಗೈತಿ ಅಂತೇಳಿ ನೋಡೋಣ. ಮತ್ತು ನಮ್ದು ಸ್ಟೋರಿಂದ ಹೆಸರು ಸೂಪರ್ ಮಾರ್ಕೆಟ್ ಅಂತ ಬರ್ದಾರ. ಹೆಸರು ಚೇಂಜ್ ಮಾಡಕ್ಕೆ ಬಂದ್ರೆ ನಾ ಚೇಂಜ್ ಮಾಡ್ತಿದ್ನಿ. ಮತ್ತು ಇಲ್ಲಿ ಅಂತೂ ಎಲ್ಲಾನು ಖಾಲಿನ ಐತಿ, ಏನೂ ಇಲ್ಲ ಇದ್ರೊಳಗೆ. ಓಕೆ, ಮತ್ತು ಇಲ್ಲಿ ಕಂಪ್ಯೂಟರ್ ಐತಿ ನಮ್ದೊಂದು. ಮತ್ತು ಕಂಪ್ಯೂಟರ್ ವರ್ಕ್ ಆಕೈತಿದ. ಓಕೆ, ವರ್ಕ್ ಆಕೈತಿ. ಮತ್ತು ನಾ ವಸ್ತುಗಳನ್ನ ಬಾಯ್ ಮಾಡ್ಬೇಕು ಅನಿಸ್ತೈತಿ. ಅಂದರೆ ನಮ್ದು ಸ್ಟೋರ್ ಒಳಗೆ ಏನೂ ಅಂದ್ರೆ ಏನೂ ಇಲ್ಲ. ಇದ್ರೊಳಗೆ ನಾವು ವಸ್ತುಗಳನ್ನ ಸ್ವಲ್ಪ ಬಾಯ್ ಮಾಡೋಣ ಅಂತ. ಓಕೆ, ಮತ್ತು ನಮ್ಮ ಕಡೆ ಅಮೌಂಟ್ ಎಷ್ಟೈತಿ? $50 ಅಷ್ಟೈತಿ. ಸೊ ಗೈಸ್, ಈಗ ನಾವು $50 ಅಷ್ಟೈತಿ ನಮ್ಮ ಕಡೆ. ಅದ್ರೊಳಗೆ ನಾವು ಸ್ವಲ್ಪ ವಸ್ತುಗಳನ್ನ ಪರ್ಚೇಸ್ ಮಾಡಕ್ಕೆ ಬರ್ತೈತಿ. ಅದ್ರೊಳಗೆ ನಾವು ಮಾಡೋಣಂತ ಕ್ರಾವೆಲ್ ಅಂತ ಐತಿ, ಅದನ್ನು ಒಂದನ್ನು ಪರ್ಚೇಸ್ ಮಾಡೋಣ ನಾವು. ಓಕೆ, ಮತ್ತೇನೈತಿ ಫ್ಲೋರ್ ಅಂತ ಐತಿ, ಅದನ್ನೊಂದು ಪರ್ಚೇಸ್ ಮಾಡೋಣ. ಮತ್ತೇನೋ ಐತಿ, ಓಕೆ ಇದೊಂದು ಪರ್ಚೇಸ್ ಮಾಡೋಣ. ಮತ್ತು ಆಯಿಲ್ ಐತಿ, ಅದನ್ನು ಪರ್ಚೇಸ್ ಮಾಡೋಣ ಅಂತ. ಓಕೆ, ಆಯಿಲ್ ಸ್ವಲ್ಪ ಹೆಚ್ಚಿಗೆ ರೇಟ್ ಐತಿ. ಈಗ ನಾವು ಒಂದು 2 ಪರ್ಚೇಸ್ ಮಾಡೋಣ. ಅದ್ರೊಳಗೂ ನಮ್ದು ರೊಕ್ಕ ಕಡಿಮೆ ಬೀಳತೈತಿ. ಮತ್ತು ಇದ್ರೊಳಗೆ ಸ್ವಲ್ಪ ನಾವು ಕ್ಯಾನ್ಸಲ್ ಮಾಡ್ಬೇಕೀಗ. ಓಕೆ, ಒಂದು ವಸ್ತು ಕ್ಯಾನ್ಸಲ್ ಮಾಡೀನಿ. ಮತ್ತು ಇದ್ರ ಕ್ವಾಂಟಿಟಿನೂ ನಾನು ಕಡಿಮೆ ಮಾಡ್ತೀನಿ. 2 ಕ್ವಾಂಟಿಟಿ ಮಾಡೀನಿ, ಮತ್ತು 2 ವಸ್ತು ಅದಾವೆ. ಓಕೆ, ಈಗ ಪರ್ಚೇಸ್ ಮಾಡೋಣ ನಾವು. ಓಕೆ, ಈಗ ನಾನು ಪರ್ಚೇಸ್ ಮಾಡೀನಿ. ನಮ್ದು ಪಾರ್ಸಲು ಬರೋದೈತಿ. ಮತ್ತು ಈಗ ನಮ್ದು ಸ್ಟೋರ್ನ ನಾವು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋಣ ಅಂತ. ನಮ್ದು ಸ್ಟೋರ್ ಒಳಗೆ ಏನಂದ್ರೆ ಏನೂ ಇಲ್ಲ. ಮತ್ತು ಇದಂತೂ ಲಾಕ್ಡ್ ಐತಿ, ಲಾಕ್ಡ್. ಮತ್ತು ಇವೆಲ್ಲಾನು ನಮ್ದು ಖಾಲಿನ ಅದಾವ. ಮತ್ತು ಈಗ ನಮ್ದು ಸ್ವಲ್ಪ ಪಾರ್ಸಲ್ 2 ಬಂದಾವ ಪಾರ್ಸಲ್. ಓಕೆ, 2 ನಾವು ಪಿಕ್ ಮಾಡೋಣ ಅಂತ. 1ನೇ ಪಾರ್ಸಲ್ 2 ವಸ್ತು ನಾವು ಇದು ಮಾಡಿದ್ದಲ್ಲ, 2 ಪಾರ್ಸಲ್ ಬಂದವು. ಓಕೆ, ತೆಳಗೆ ಇಡಬೇಕು. ಓಕೆ, ಇದನ್ನು ಓಪನ್ ಮಾಡು. ಓಕೆ, ಇಲ್ಲಿ ನಾವು ಇದನ್ನು ಫಸ್ಟ್ ಸೆಟ್ ಮಾಡೋಣ. ಮತ್ತು ಇದನ್ನು ಓಪನ್ ಹೆಂಗೆ ಮಾಡೋದು? ಓಕೆ, ಅದನ್ನ ನಾವು ಕ್ಲಿಕ್ ಮಾಡ್ಬೇಕು ಡಬಲ್ ಸತಿ. ಓಕೆ, ನಾವೀಗ ಫಸ್ಟ್ ಎಂಟ್ರೆನ್ಸಿಗೆ ಗಿರಾಕಿಯನ್ನು ಇರ್ತಾರಲ್ಲ, ಬಂದು ಕೂಡಲೇ ಅವ್ರಿಗೆಲ್ಲ ಸಿಗಬೇಕು, ಹಂಗೆ ಇಡೋಣ ನಾವು ಇದನ್ನ. ಓಕೆ, ನಾವು ಇಲ್ಲಿ ಇಡೋಣ ಈಗ. ಓಕೆ, ಇಲ್ಲಿ ಇಡೋಣ ನಾವು. ಅಂದ್ರೆ ಪಟ್ ಅವ್ರಿಗೆ ಸಿಕ್ಕಬೇಕಾ, ಅವ್ರು ಬಂದ್ರೆ ಅಂದ್ರೆ ತೊಗೊಂಡು ಹೋಗೇ ಬಿಡ್ಬೇಕು ಅವ್ರು, ಹಂಗೆ ಮಾಡೋಣ ನಾವು. ಮತ್ತು ಈ ಬಾಕ್ಸ್ ಅಂತೂ ಇಲ್ಲಿ ಹೋಗೋಣ. ಮತ್ತು ಈ ಬಾಕ್ಸನ್ನು ನಾವು ತೊಗೊಳಂತ. ಇದನ್ನು ನಾವು ಅದರ ಮ್ಯಾಗಿಂದ ಇದ್ರೊಳಗೆ ಇಡೋಣ ಅಂತ. ಮ್ಯಾಗ್ ಇಡಬೇಕು. ಓಕೆ, ಇಲ್ಲಿ ಇಡೋಣ ನಾವು ಇದನ್ನ. ಅಂದ್ರೆ ಅವ್ರು ಪಟ್ನ ಹೊರಗಿಂತ್ರನೂ ಕಾಣ್ಬೇಕಾ ಇವ್ರ ಸ್ಟೋರ್ ಒಳಗೆ ಏನಾರ ಆಯ್ತು ಅಂತೇಳಿ. ಇಲ್ಲಂತೇಳಿ ಹೋಗ್ಬಾರ್ದು ಅವ್ರ. ತಡಿ, ಇದನ್ನು ನಾವು ಪಿಕ್ ಮಾಡಿ ಇಲ್ಲಿ ಇಡೋಣ ಅಂತ. ಓಕೆ, ಇದು ಬಾಕ್ಸ್ ನಾವು ಹೊರಗೆ ಹೋಗೋದು ಬರೋಣ ಈಗ. ಓಕೆ, ಹೋಗುನಿ. ಓಕೆ, ಇಲ್ಲಿ ಇಡ್ತೇನೆ ತಡ್ರಿ. ಆ ರಸ್ತೆ ಒಳಗೆ ಇಡ್ತೀನಿ, ಗಾಡಿ ಒಳಗೆ ಸಿಗಾಬಿದ್ದು ಹೋಗಲಿ. ತಡೀರಿ. ಓಕೆ, ಇಲ್ಲೇ ಇರಲಿ ಇದ ಬಾಕ್ಸ. ಓಕೆ, ಈಗ ನಾವು ನಮ್ದು ಸ್ಟೋರ್ ಒಳಗೆ ಹೋಗಿ ಬರ್ತೇನೋ. ನಮ್ಮ ಸ್ಟೋರಿಗೆ ಬರಲ್ಲ, ಅಲ್ಲಿ ಸ್ವಲ್ಪ ಸಾಮಾನು ಇಟ್ಟೇವೆ ನಾವು. ನಮ್ದು ಸ್ಟೋರಿಗೆ ಬರ್ರಿ. ಓಕೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಗತೆ ಅನ್ಸತ್ತ ನೀವು. ಕರೆ ಫಾಲ್ತು ಇರ್ಬೇಕು ಬಿಡ್ರಿ, ಆಮೇಲೆ ಬಿಸ್ನೆಸ್ ಮ್ಯಾನ್ ಇರ್ಬೇಕು. ಮತ್ತು ಇಲ್ಲಿ ಕ್ಲೋಸ್ ಐತಿ ನಮ್ದು ಈ ಸ್ಟೋರಿಂದ ಇದೆ. ಇದನ್ನು ನಾವು ಓಪನ್ ಅಂತೇಳಿ ಮಾಡೋಣ ಅಂತ. ಓಕೆ, ಈಗ ನಾವು ನಮ್ದು ಸ್ಟೋರ್ ಒಳಗಿನ ವಸ್ತುಗಳೇನು ಅದಾವಲ್ಲ ಅವಕ್ಕಂತ ರೇಟನ್ನು ನಾವು ಇಡ್ಬೇಕು. ಅದ್ರ ರೇಟ್ ಎಷ್ಟೈತಿ, ಎಷ್ಟು ಪ್ರಾಫಿಟ್ ನಮ್ಗೆ ಉಳಿಬೇಕಂತೇಳಿ ಇಡ್ಬೇಕು ನಾವು. ಓಕೆ, ಈಗ ನಾವು ಸೆಟ್ ಮಾಡೋಣ ಅಂತ. ಓಕೆ, ಪ್ರೈಸ್ ಐತಿ, ಆ್ಯಾವ್ರೇಜ್ ಕಾಸ್ಟ್ ಐತಿ, ಅದ್ರದ್ದು ಬಿದ್ದಿದ್ದು ಕಾಸ್ಟ್ $2.99 ಐತಿ. ಮತ್ತು ನಮಗೆ ಪ್ರಾಫಿಟ್ ಅಂತೂ 0 ಐತಿ. ನಾವು ಪ್ರಾಫಿಟ್ ಮಾಡ್ಬೇಕಂದ್ರೆ ಈಗ ಅದ್ರ ಡಬಲ್ ಅಂತೂ ಇಡ್ಬೇಕು. ಓಕೆ, $5 ನಾವು ಇದನ್ನು ಮಾರೋಣ. ಅದ್ರೊಳಗೆ $2.0 ನಮಗೆ ಸಿಗ್ತೈತಿ. ಓಕೆ, ಇಲ್ಲಿ ಫ್ಲೋರ್ ಅಂತ ಐತಿ. ಇದ್ರದ್ದು ರೇಟ್ ಏನು ಬಿದ್ದಿದೆ ಅಂದ್ರೆ $0.79 ನಮಗೆ ಬಿದ್ದೈತಿ. ಮತ್ತು ನಮಗೆ ಪ್ರಾಫಿಟ್ ಅಂತೂ ಏನೂ ಉಳಿಯೋದಿಲ್ಲ. ಅದಕ್ಕೆ ನಾವು ಇದನ್ನು $1 ಇಲ್ಲ $1.5 ಅಂತೂ ಇಡೋನು. $1.80 ಇಡೋನು. ಅಂದ್ರೆ ನಮಗೆ ಸಿಗೈತಿ $1.01 ನಮಗೆ ಸಿಗೈತಿ. ಓಕೆ ಗೈಸ್, ಈಗಂತೂ ಎಲ್ಲ ಸೆಟ್ ಆಗೈತಿ. ಮತ್ತು ನಾವೀಗ ನಮ್ದು ಗಿರಾಕಿ ಬರೋ ತನಕ ನಾವು ಕಾಯ್ಬೇಕು. ಓಕೆ, ನಾವೀಗ ನಮ್ದು ಇದ್ರೊಳಗೆ ಕುಂತು ಕೌಂಟ್ರ್ ಒಳಗೆ ಕುಂತು ಗಿರಾಕಿಗೆ ಸಂಬಂಧ ಕಾಯ್ಬೇಕು ನಾವು. ಆಮೇಲೆ ಒಂದು ಗಿರಾಕಿ ಬಂದ್ರೂ ಭಾಳ ಮಸ್ತ್ ಆಕೈತಿ. ಒಂದು ಗಿರಾಕಿ ಬಂದಿಲ್ಲ, ನಾವು ಈಗ ಸ್ವಲ್ಪ ವೇಟ್ ಮಾಡೋಣ ಅಂತ. ಗೈಸ್, ನಾನು ಭಾಳ ಹೊತ್ತು ವೇಟ್ ಮಾಡಿದ್ನಿ, ಆದ್ರೆ ಒಂದು ಗಿರಾಕಿ ಬಂದಿಲ್ಲ. ಒಂದು ಗಿರಾಕಿ ಬರೋಂಗಂತೂ ಕಾಣವಲ್ತ. ನಾವು ಏನಾರ ಮಾಡಾಕಬೇಕು. ಯಾಕಂದ್ರೆ 2 ವಸ್ತುಗಳಿಂದ ಏನು ತೊಗೋಬೇಕು ಅವ್ರಿಗೆ ಗಿರಾಕಿ. ಅಂದ್ರೆ ಒಂದಂತೂ ಆ ಚಾಕ್ಲೇಟದ್ದು ಇದೈತದ, ಅಂದ್ರೆ ಹಾಲೊಳಗೆ ಕಲಿಸ್ಕೊಂಡು ಕುಡಿಯೋದು. ಮತ್ತು ಇದೇನೋ ಫ್ಲೋರ್ ಇದು ಎದ್ರದ್ದು ಅಂತೇಳಿ ನನಗೆ ಗೊತ್ತಿಲ್ಲ. ಒಟ್ಟು ಅದನ್ನೊಂದು ತೊಗೊಂಬಂದಿಟ್ಟೆ ನಾನು. ಅದ್ರ ಸಂಬಂಧ ಗಿರಾಕಿ ಸ್ವಲ್ಪ ಕಡಿಮೆ ಬರತ್ತವ. ಮತ್ತು ನಾವು ಹೊರಗೆ ಹೋಗಿ ನೋಡ್ತೀನಿ ಮಂದಿ ಅದಾರೋ ಇಲ್ಲೋ ಅಂತೇಳಿ. ಮಂದಿ ಅಂತೂ ಇಲ್ಲ ಅನ್ನಿಸ್ತೈತಿ. ಓಕೆ, ಮತ್ತು ಇಲ್ಲಿ ಇದೇನು ಡಸ್ಟ್ಬಿನ್ ಐತೆನಾ?
ಓಕೆ ನಾ ಫಸ್ಟ್ ಎಲ್ಲ ಕಸನ ಡಸ್ಟ್ಬಿನ್ ಒಳಗೆ ಹಾಕ್ಬಿಡ್ತೀನಿ, ಯಾಕಂದ್ರೆ ಸ್ವಲ್ಪ ಕ್ಲೀನ್ ಇಡೋಣ ಅಂತ. ಸ್ಟೋರ್ ಮುಂದೆ ಸ್ವಲ್ಪ ನಾವು ಕ್ಲೀನ್ ಇಟ್ಟು ಅಂದ್ರೆ ಜಾಗ ಸ್ವಲ್ಪ ಗಿರಾಕಿ ಬರೋ ಎಲ್ಲ ಇದು ಕಾಣಿಸ್ತೈತಿ, ಅಂದ್ರೆ ಏನಂತಾರ ಅದಕ್ಕೆ ಕಾಣಿಸ್ತೈತದ ಗಿರಾಕಿ ಬರೋ ಲಕ್ಷಣ. ಮತ್ತು ಈಗ ನಮ್ದು ಸ್ಟೋರ್ ಒಳಗೆ ಆ ಕಂಪ್ಯೂಟರ್ ಒಳಗೆ ಏನೇನೈತೆ ಅಂತೇಳಿ ನೋಡೋಣ ನಾವು, ಅಂದ್ರೆ ಸ್ವಲ್ಪ ಏನೈತೆ ಅಂತೇಳಿ ನೋಡೋಣ ಅಂತ. ಓಕೆ ಇದ್ರೊಳಗೆ ಬ್ಯಾಂಕ್ ಅಂತ ಬರ್ದಾರ, ಬ್ಯಾಂಕ್ ಒಳಗೆ ಒಂದ್ಸತಿ ಹೋಗೋಣ ಮತ್ತು ಸೆಲೆಕ್ಟ್ ಮಾಡೋದು. ಇದ್ರೊಳಗೆ ನಾವು ಪರ್ಚೇಸ್ ಮಾಡೋದು ಏನು ಬೇಕಂತೇಳಿ. ಮತ್ತು ಇದ್ರೊಳಗೆ ಓಕೆ ಇದೇನು ಪ್ರಾಡಕ್ಟ್ ಲೈಸೆನ್ಸ್ ಅಂತ, ಅಂದ್ರೆ ನಮ್ಮ ಕಡೆ ಅದು ಪ್ರಾಡಕ್ಟ್ ಇತ್ತಂದ್ರೆ ಅದ್ರ ಲೈಸೆನ್ಸು ಇರ್ಬೇಕು, ಅಂದ್ರೆ ಲೈಸೆನ್ಸ್ ಇದ್ರೆ ಅದು ಅಂದ್ರೆ ಕರೆಕ್ಟ್ ಐತೆ ಅಂತೇಳಿ ಅರ್ಥ. ಓಕೆ ನಾವೀಗ ಬ್ಯಾಂಕ್ ಒಳಗೆ ಹೋಗೋಣ, ಬ್ಯಾಂಕ್ನ ಕ್ಲಿಕ್ ಮಾಡೀನಿ. ಮತ್ತು ಇಲ್ಲಿ ನಾವು ಲೋನ್ನ ಅಪ್ಲೈ ಮಾಡ್ಬೋದು, ಲೋನನ್ನು. ಓಕೆ ನಾವು ಫುಲ್ ಲೋನ್ನ ಅಪ್ಲೈ ಮಾಡ್ತೀನಿ. ಓಕೆ ಟೇಕ್ ಅ ಲೋನ್ ಮಾಡ್ತೀನಿ. ಓಕೆ 750 ರೂಪಾಯಿ ನಮಗೆ ಲೋನ್ ಸಿಕ್ಕೈತಿ, ಅಂದ್ರೆ ಡಾಲರ್ ಒಳಗೆ ನಮಗೆ ಲೋನ್ ಸಿಕ್ಕೈತಿ. ಇದರಿಂದ ನಾವು ಸ್ವಲ್ಪ ಪರ್ಚೇಸ್ನ ಹೆಚ್ಚಿಗೆ ಮಾಡೋಣ. ಇದ್ರೊಳಗೆ ನಾವು ಓಕೆ ಪಾಸ್ತಾ ಐತಿ, ಪಾಸ್ತಾ ಒಂದು 5 ಪ್ಯಾಕೆಟ್ ನಾವು ಅಂದ್ರೆ 5 ಪ್ಯಾಕ್ಗಳನ್ನ ನಾವು ಕಲೆಕ್ಟ್ ಮಾಡೋಣ. 5 ಬೇಡ 6 ಮಾಡೋಣ. ಓಕೆ $55 ಪಾಸ್ತಾನ ಕಲೆಕ್ಟ್ ಮಾಡ್ತೇನೆ ನಾನು, ಎರಡು 2 ಕಾರ್ಡ್. ಮತ್ತು ಇದು ಶುಗರ್ದು ಏನೋ ಐತಿ, ಇದನ್ನು ಒಂದು 2-3 ಪ್ಯಾಕೆಟ್ ಅಷ್ಟು ನಾನು ಪ್ಯಾಕ್ನ ಆ್ಯಡ್ ಮಾಡ್ತೀನಿ. ಓಕೆ ಮತ್ತೇನಾಯ್ತು ನೋಡೋಣ ಅಂತ. ಮತ್ತು ಕ್ರೇವಾ ಅಂತ ಏನೈತಲ್ಲ ಇದು ಐತೆ ನನ್ನ ಕಡೆ. ಓಕೆ ಇದೇನೋ ಬ್ರ್ಯಾಂಡ್ ಐತಿ, ಇದನ್ನು ನಾವು ಒಂದು 2 ಪ್ಯಾಕೆಟ್ನ ನಾನು ಸೆಲೆಕ್ಟ್ ಮಾಡ್ತೀನಿ, 2 ಆ್ಯಡ್ ಮಾಡ್ತೀನಿ. ಮತ್ತು ಈಗೆಲ್ಲಾನು ನಾವು ಪರ್ಚೇಸ್ ಮಾಡೋಣ ಅಂತ. ಓಕೆ ಟೋಟಲ್ ಬರೋಬ್ಬರ ಆಯ್ತಾ. ಓಕೆ ಪರ್ಚೇಸ್ ಮಾಡಿದ್ನಿ ನಾನು. ಓಕೆ ಪರ್ಚೇಸ್ ಮಾಡಿ ನಾನು ಹೊರಗೆ ಹೋಗಿ ನಮ್ಮದು ವಸ್ತುಗಳನ್ನ ನಾವು ಕಲೆಕ್ಟ್ ಮಾಡೋಣ ಅಂತ. ಓಕೆ ಎಕ್ಸಿಟ್. ಓಕೆ ಕಂಪ್ಯೂಟರ್ನ ಬಂದ್ ಆಗೋಲ್ಲ ಅನಿಸ್ತೈತಿ. ಓಕೆ ನಂದು ಬಾಕ್ಸ್ಗಳೆಲ್ಲ ಬಂದಾವು, ನಾವು ಆರ್ಡರ್ ಮಾಡಿದ್ದೆ. ಈಗ ಒಂದೊಂದನ್ನು ನಾನು ಕಲೆಕ್ಟ್ ಮಾಡ್ಕೊಂಡು ಮತ್ತು ಕಲೆಕ್ಟ್ ಮಾಡಿ ಇದನ್ನು ಓಪನ್ ಮಾಡೋಣ ಅಂತ. ಓಕೆ ಓಪನ್ ಮಾಡೀನಿ. ಇದೇನು ಆಯಿಲ್ ಇರಬೇಕಿದೆ, ಆಯಿಲ್ನ ನಾವು ಸ್ವಲ್ಪ ಮ್ಯಾಗಿಂದ ಇದ್ರೊಳಗೆ ಇಡೋಣ ಅಂತ. ಓಕೆ ಆಯಿಲ್ ಎಲ್ಲನೂ ನಾನು ಇಡ್ತೀನಿ. ಮತ್ತೀಗ ಬಾಕ್ಸ್ನ ನಾವು ಕಸದ ಡಬ್ಬಿ ಒಳಗೆ ಹಾಕಿ ಬರೋಣ ಅಂತ. ಸ್ವಚ್ಛ ಇಟ್ಕೋಬೇಕಲ್ಲ ಅದ್ರ ಸಂಬಂಧ. ಓಕೆ ಬಾಕ್ಸ್ನ ಹಾಕಿನಿ. ಮತ್ತು ಇದ್ರದ್ದು ನಾನು ಎಷ್ಟು ರೇಟ್ ಐತಿ ಅಷ್ಟು ರೇಟ್ನ ಇಡ್ತೇನೆ ನಾನು, ಯಾಕಂದ್ರೆ ಆಮೇಲೆ ಮರ್ತೀನಿ ಅಂದ್ರೆ ಎಲ್ಲ ಲಾಸ್ನಾಗ ಹೋಗೋದು ಬೇಡ. ನಮ್ದು ಸ್ಟೋರ ಮೊದಲು ಲಾಸ್ನಾಗ ಹೊಂಟೈತಿ. ಓಕೆ ಇದರದ್ದು ರೇಟ್ ಸೆಟ್ ಮಾಡೋಣ ನಾವೀಗ. $1.50 ನಮಗೆ ಬಿದ್ದೈತಿ. ನಾವು $2.50 ಮಾಡೋದು ನಾವು, $2.50. ಆಮೇಲೆ ಇದ್ರೊಳಗೆ ನಮಗೆ $1 ಉಳಿತೈತಿ ಒಂದು ಬಾಟ್ಲಿಗೆ. ಆಮೇಲೆ ನೆಕ್ಸ್ಟ್ ಯಾರು ಗಿರಾಕಿ ಬಂದ್ರೆ ನಮಗೆ. ಓಕೆ ಏನೋ ತಗೋತಾಳಕಿ. ಓಕೆ ಕಲೆಕ್ಟ್ ಮಾಡಿದ್ಲಕ್ಕಿ ಅದೇನೋ ಫ್ಲವರ್ ಏನೋ ಇತ್ತಲ್ಲ ಅದನ್ನು, ಮತ್ತು ಒಂದು ಆಯಿಲ್ ಬಾಟ್ಲಿ ಕಲೆಕ್ಟ್ ಮಾಡ್ಯಾಳ. ಮತ್ತು ನಮಗೆ ಕೌಂಟ್ರ್ ಕಡೆ ಬಂದಾಳ ಹೀಗಾಗಿ ಇದು ಮಸ್ತ್ ಐತಿ. ಓಕೆ ಐ ಬಟನ್ ಕಂಡೈತಿ. ಮತ್ತು ಓಕೆ ಬಿಲ್ಲಿಂಗ್ ಹೆಂಗೆ ಮಾಡೋದಿದೆ ಒಳಗೆ. ಹಾಂ ಓಕೆ ಇದನ್ನು ಹಾಂ ಅಂದ್ರೆ ಅದು ಇದನ್ನು ಮಾಡ್ತಾರಲ್ಲ ಹಂಗೆ ಮಾಡ್ಬೇಕಾ, ಬಿಲ್ಲಿಂಗ್ ಮಾಡ್ತಾರಲ್ಲ ಅವ್ರು ಲೇಸರ್ಲೆ ಹಂಗೆ ಮಾಡಿದ್ದೀನಿ ನಾನು. ಮತ್ತು ಕ್ಯಾಶ್ನ ನಾನು ಕಲೆಕ್ಟ್ ಮಾಡ್ಬೇಕು. ಮತ್ತು ಇಲ್ಲೇನು ಆಯ್ ಅಂತ ಐತಿ. ಓಕೆ ಹಾಂ ಅಕ್ಕಿಗೆಲ್ಲ ಚಿಲ್ಲರ್ನ ನಾನು ಹೊಳ್ಳಿ ಕೊಡ್ಬೇಕಾ. ಓಕೆ ಡನ್. ಮತ್ತೇನು ಬರೋಬ್ಬರ ಆಯ್ತಾ. ಇನ್ನು ಹೆಂಗೆ ಆಗೋದು. ಓಕೆ ನಾನಂತರೂ ಭಾಳ ರೊಕ್ಕ ಕೊಡತ್ತೀನಿ ಇಕ್ಕಿಗೆ. ಓಕೆ ನಾ ಎಲ್ಲ ಫಸ್ಟ್ ಎಕ್ಸಿಟ್ ಮಾಡ್ತೀನಿ, ಅಂದ್ರೆ ಭಾಳ ನನಗೆ ಗೊತ್ತಾಗಿಲ್ಲ ಅದು ಎಷ್ಟು ರೊಕ್ಕ ಕೊಡೋದು ಅಂತೇಳಿ. ನಾನು ಭಾಳ ಅಂದ್ರೆ ಭಾಳ ರೊಕ್ಕ ಕೊಡೋದಿಲ್ಲ ಆಕಿಗೆ. ಓಕೆ ಇಲ್ಲೈತಿ ಚಾರ್ಜಸ್, ಇಲ್ಲೈತಿ ಆಕಿಂದ ತಡ್ರಿ. ಚಾರ್ಜಸ್ ಎಷ್ಟೈತಿ ಆಕಿಂದ $1.40 ಐತಿ. ಆಮೇಲೆ ಇಲ್ಲಿಂದ ನಾನು $1 ತೊಗೋಬೇಕಾ ತಡಿಪ. ಓಕೆ ಇಲ್ಲಿಂದ ನಾವು $1 ತೊಗೊಂಡು ಆಮೇಲೆ $40 1 2 3 4 ಓಕೆ $1.40 ಆಗೈತಿ. ಆಮೇಲೆ ಈಗ ಬಿಲ್ ಮಾಡೋಣ ನಾವು. ಆಕಿಗೆ ರೊಕ್ಕ ಕೊಟ್ಟನೆ ನಾನು, ಇಲ್ಲಾಂದ್ರೆ ನಾನು ಲುಕ್ಸಾನ್ಯಾಗ ಹೋಗಿದ್ನಿ. ಅಂದ್ರೆ ನಾ ಪೂರ ರೊಕ್ಕ ನಂದು ಕೌಂಟ್ರ್ ಒಳಗಿಂದ ಅಕ್ಕಿ ಕೊಡತ್ತೇನ. ಆಮೇಲೆ ನನಗೆ ಗೊತ್ತಾಯ್ತು ಎಷ್ಟು ಬಿಲ್ಲಿಂಗ್ ಮಾಡ್ಬೇಕಂತೇಳಿ. ಓಕೆ ಮತ್ತು ಇವೇನೋ ಪರ್ಚೇಸ್ ಮಾಡಿದಾನ, ಇದನ್ನು ನಾವೀಗ ಬಿಲ್ಲಿಂಗ್ ಮಾಡೋಣ ಅಂತ. ಓಕೆ ಒಂದು ಬಿಲ್ ಮಾಡೀನಿ. ಇವಂದು ಪೇಮೆಂಟ್ ಎಷ್ಟಪ್ಪ, ಇವ್ ಕಾರ್ಡ್ದಿಂತ ಮಾಡೋದಾನ. ಈ ಕಾರ್ಡ್ನ ತೊಗೊಂಡು ನಾವು ಸ್ವೈಪ್ ಮಾಡಿದ. ಮತ್ತು ಇದ್ರೊಳಗೆ ಟೋಟಲ್ ಬಿಲ್ ಎಷ್ಟಾಗೈತಿ ಅಂತ $1.80 ಆಗೈತಿ. ಓಕೆ ಡನ್. ಓಕೆ ಇವು ಕಾರ್ಡ್ದಿಂತ ಮಾಡೋದು ಭಾಳ ಈಜಿ ಐತದ. ಇಲ್ಲಿ ನಾ ಚಿಲ್ಲರ್ ತೊಗೊಂಡು ಚಿಲ್ಲರ್ ಕೊಡೋ ಮಟ್ಟ ಅವ್ರು ಹೋಗಿರ್ತಾರೆ. ಮುಂದೆ ಹೊಂಟಾರ ಗಿರಾಕಿ. ಓಕೆ ಈಗೇನು ಕ್ಯಾಶ್ ಕೊಡತ್ತಾಳ. ಮತ್ತು ಈಕಿಗೆ ನಾವು ಚೇಂಜ್ ಕೊಡಬೇಕೇನೋ. ಈಗ ಈಗಿಂದ ಎಷ್ಟು ಡಾಲರ್ ಆಯ್ತು, ಇದು $5 ಆಗೈತಿ. $5ನ ನಾನು ಕೊಡ್ತೇನೆ ಈಕಿಗೆ. ಓಕೆ $5 ಮತ್ತು ಓಕೆ ಪೇ. ಓಕೆ $5 ಮತ್ತು ಪೇ ಮಾಡೇನಿ ನಾನು. ಮತ್ತು ಈಕಿ ಎಣ್ಣೆ ಬಾಟ್ಲಿನ ತೊಗೊಂಡಾಗ ಇದನ್ನು ನಾನು ಇದು ಮಾಡ್ತೀನಿ. ಮತ್ತು ಈಕೇನು ಕಾರ್ಡ್ ಕೊಡ್ತಾಳೆ. ನಾನು ಕಾರ್ಡ್ ಕೊಡೋದು ಭಾಳ ಈಸಿ ಐತಿದೆ. ಕಾರ್ಡ್ ಸ್ವೈಪ್ ಮಾಡ್ತಾಳೆ ಮತ್ತು ನಾ ಇದ್ರೊಳಗೆ ಎಷ್ಟು $1 ಆಗೈತಿ ಅಂತೇಳಿ ಹಿಂಗೆ ಹಾಕಿ ಓಕೆ ಪೇ ಮಾಡಿದ್ರೆ ಮುಗೀತದ. ಒಂದು 2 ಸೆಕೆಂಡ್ನಾಗ ಮುಗಿತೈತಿ. ಮತ್ತು ಇದು ಸೇಮ್ ಐತಿ. ಇವೇನನ್ನು ಪರ್ಚೇಸ್ ಮಾಡಿದ್ದಾನೆ ಇದು ಆತ. ಇವು ಭಾಳ ಕ್ಯಾಶ್ ಕೊಡೋದಾನ. ಮತ್ತು ಇದನ್ನು ಸೇಮ್ ನಾನು ಇದು ಮಾಡ್ಬೇಕಾ. ಇವಂದು ಎಷ್ಟಿದೆ.
ಓಕೆ ಇವಂತೂ ಫುಲ್ ಪೇಮೆಂಟ್ ಮಾಡಿದಾನ, ಕ್ಲಿಯರ್ ಆಗೈತಿ ಅಂದ. ಮತ್ತು ಇದೇನು ಬಾಟ್ಲಿ ತೊಗೊಂಡ ನೀವು ಎಣ್ಣೆದ, ಮತ್ತು ಇವು ಕಾರ್ಡ್ ಮಾಡತ್ತಾನ. ಕಾರ್ಡ್ದಿಂತ ಭಾಳ ಅಂದ್ರೆ ಭಾಳ ಈಸಿ ಐತಿ. ಓಕೆ ಇವಂತ ಕಾರ್ಡ್ ಒಳಗೆ $2.50 ಆಗೈತಿ. ಮತ್ತು ಇವು ಹೋದ ಕರೆಕ್ಟ. ಮತ್ತು ಇವು ಅದು ಐಸ್ ಚಾಕ್ಲೇಟ್ ಅದು ಇದು ತೊಗೊಂಡಾನ. ಮತ್ತು ಇವು ಪೇಮೆಂಟ್ ಕೊಡತ್ತಾನ. ಓಕೆ ಇವಂದು ಪೇಮೆಂಟ್ ಮಾಡ್ಬೇಕು ನಾವು. $5 ಆಗೈತಿ ಒಂದು ಪೇಮೆಂಟ. ಓಕೆ $5. ಓಕೆ ಇವು ಹೋದ. ಮತ್ತು ಎಣ್ಣೆ ಬಾಟ್ಲಿ ತೊಗೊಂಡ ನೀವು. ಆಮೇಲೆ ಮತ್ತು ಇಲ್ಲಿ ಕಾರ್ಡ್ ಐತಿ. ಓಕೆ ಸ್ವೈಪ್ ಮಾಡ್ತಾನೆ ನೀವು. ಆಮೇಲೆ ಹಂಗೆ ಓಕೆ ಇವಂದು $50 ಆಗೈತಿ. $80 ಕೊಡತ್ತಿದ್ದೀನಿ ನಾನು. ನಂದು ಅಂಗಡಿ ಒಳಗೆ ಏನು ಭಾಳ ಐಟಮ್ ಇಲ್ಲ, 2 ಐಟಮ್ ಅದಾವೆ. 2 ಐಟಮ್ ಅದು ಕಸ್ಟಮರ್ ಅಷ್ಟೇ ಬರತ್ತಾರೆ. ಓಕೆ ಓಕೆ ಈಕಿ ಕಾರ್ನ್ಫ್ಲವರ್ ತೊಗೊಂಡಾಳ, ಮತ್ತು ಎಣ್ಣೆ ಬಾಟ್ಲಿ ತೊಗೊಂಡಾಳ, ಮತ್ತು ಈಕಿ ಕಾರ್ಡ್ ಕೊಡತ್ತಾಳ. ಓಕೆ ಥ್ಯಾಂಕ್ ಯು ಕಾರ್ಡ್ ಕೊಟ್ಟಾಳ. ಮತ್ತು ಇದ್ರೊಳಗೆ $7.50 ಐತಿ. ಅಂದ್ರೆ ನಂದು ಪ್ರಾಫಿಟ್ ಅಂತೂ ಆಗತೈತಿ, ಅದ್ರೊಳಗೆ ಪ್ರಾಫಿಟ್ ಏನೋ ಆಗತೈತಿ, ಅದೇನು ಮತ್ತು ಬೇರೆ. ಓಕೆ ಈ ಒಂದು ಪೇಮೆಂಟ್ ಮಾಡ್ಬಿಟ್ಟ ಸಾಕಾತ್ ನನಗೆ, ಹೆಂಗೆ ಸೆಟ್ಟಿಂಗ್ ಅಂತ ತಿಳಿವಲ್ತಾಗಿತ್ತು. ಓಕೆ ಪೇಮೆಂಟ್ ಮಾಡೀನಿ. ಮತ್ತು ಇವು 2 ಚಾಕ್ಲೇಟ್ ಡಬ್ಬಿ ತೊಗೊಳೋಣ. ನಾವು ಚಾಕ್ಲೇಟ್ ಡಬ್ಬಿನ ಅಂತೀನಿ ಇದಕ್ಕೆ. ಮತ್ತು ಇವು ಕ್ಯಾಶ್ ಕೊಟ್ಟಾನ. ಓಕೆ ಕ್ಯಾಶ್ ಕೊಟ್ಟಾನ. ಓಕೆ ಬರೋಬ್ಬರ ಐತಿ, ಕರೆಕ್ಟ್ ಐತಿ ಒಂದು. ಮತ್ತು ಈಗ 2 ಚಾಕ್ಲೇಟ್ ಡಬ್ಬಿ ಮತ್ತು 2 ಏನೋ ಅಂತಾರೆ ಇದಕ್ಕೆ, ಅದ್ರದ್ದು ಡಬ್ಬಿ ತೊಗೊಂಡಾಳ. ಏನಾರ ತೊಗೊಲಿ, ಕ್ಯಾಶ್ ಕೊಟ್ಟರೆ ಅಷ್ಟು ಮುಗೀತು ನಮ್ಗೆ. ಓಕೆ ನಂದು ಅಂಗಡಿ ಒಳಗಿನ ಸಾಮಾನು ಎಲ್ಲ ಖಾಲಿ ಆಗೈತಿ. ಓಕೆ ಈಕಿಗೆ ಅಂತೂ ಚೇಂಜ್ ಕೊಡ್ಬೇಕು ನಾನು. $0.40 ಕೊಡ್ಬೇಕು. ಹೆಂಗೆ ಕೊಡೋದು ಇದ್ರೊಳಗೆ 0. ಓಕೆ 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 ಈಗ ಆಗತೈತಿ ರಾತ್ರಿ. ಮತ್ತು ನಂದು ವಸ್ತುಗಳೆಲ್ಲ ಖಾಲಿ ಆಗ್ಯಾವ. ಮತ್ತು ಇವೇನು ಕಾರ್ಡ್ ಕೊಡ್ತಾನೇನು. ಓಕೆ ಇವು ಕಾರ್ಡ್ ಕೊಟ್ಟಿದ್ದಾನೆ. ಓಕೆ ಸ್ವೈಪ್ ಮಾಡೋದು ನಾವು. $5 ಅಷ್ಟೇ. ಇವೇನು ಹೆಚ್ಚಿತ್ತು ಖರೀದಿ ಮಾಡಿಲ್ಲ. ಮತ್ತು ಈ ಚಾಕ್ಲೇಟ್ ಇದೆ. ಲೈಟ್ ಹಚ್ಚಕ್ಕೆ ಬರ್ತೈತೆ ಏನೋ ಅಂಗಡಿ ಒಳಗೆ ಹೆಂಗೆ. ಓಕೆ ಇಲ್ಲಿ ಲೈಟಿನ ಬಟನ್ ಇರ್ಬೇಕಾ ತಡ್ರಿ, ಫಸ್ಟ್ ಲೈಟ್ ಹಚ್ಚಲೇ ಬರ್ತೇನೆ. ಓಕೆ ಸ್ವಲ್ಪ ಬೆಳಕು ಮಾಡಿದ್ದೀನಿ ನಾನು ನಮ್ದು ಅಂಗಡಿ ಒಳಗೆ. ಮತ್ತು ಇವು ಕಾರ್ಡ್ ಸ್ವೈಪ್ ಮಾಡತ್ತಾನ. ಇವಂದು ಕಾರ್ಡ್ ಹೆಂಗೆ ಚೌಗೋದ. ಓಕೆ ತಡೀರಿ. ಓಕೆ ಸ್ವೈಪ್ ಮಾಡೋದು. $5 ಅಷ್ಟೇ ಇಂದ. ಮತ್ತು ಅಲ್ಲಿ ನಾನು ತಡಿ ಒಂದು ಸ್ವಲ್ಪ ವಸ್ತುಗಳು ಎಲ್ಲದಾವು, ಎಲ್ಲಿಂದ ಖರೀದಿ ಮಾಡತ್ತಾರ ಇವ್ರು. ಓಕೆ ಇದು ಕಾರ್ಡ್ ಕೊಡೋದೈತಿ. ಓಕೆ ಕಾರ್ಡ್. ಆಮೇಲೆ ಇದು $5. ಓಕೆ ಪರ್ಚೇಸ್. ಓಕೆ ಎಲ್ಲ ಖಾಲಿನ ಮಾಡ್ಯಾರ ನಮ್ದು ಸ್ಟೋರ್ ಒಳಗಿಂದ ಇವರೆಲ್ಲ, ಅಂದರೆ ಏನೂ ವಸ್ತು ಇಟ್ಟಿಲ್ಲ ಇವರು, ಎಲ್ಲ ಖಾಲಿ ಮಾಡ್ಯಾರ. ಓಕೆ ಇದು $10. ಓಕೆ ಡನ್. ತಡಿ 1 ಸೆಕೆಂಡ, ನಂದು ಅಂಗಡಿ ಒಳಗೆ ಏನೂ ಇಲ್ಲ ಅಂತೇಳಿ ಇವರು ವಾಪಸ್ ಹೊಂಟಾರೇನು. ಹೌದಲ್ಲೋ. ಓಕೆ ಈಗ ರಾತ್ರಿ ಆಗೈತಿ, ನಾನು ಅಂಗಡಿನ ಫಸ್ಟ್ ಕ್ಲೋಸ್ ಮಾಡ್ತೀನಿ. ಓಯ್ ಕ್ಲೋಸ್ ಆಗೈತಿ. ಮತ್ತು ನೀವು ಒಳಗೆ ಬಂದ್ರೂ ಏನೂ ಸಿಗೋದಿಲ್ಲ ನಿಮ್ಗೆ. ಓಕೆ ನಂದು ಆಗಳಾಗ ಐಟಮ್ಗಳೆಲ್ಲ ಹೊರಗದಾವ, ಮತ್ತು ಯಾರೂ ತುಡು ಮಾಡಿಲ್ಲ. ಓಕೆ ಇದನ್ನು ನಾವು ಫಸ್ಟ್ ಹೋಗಿ ಅಂಗಡಿ ಒಳಗೆ ಸೆಟ್ ಮಾಡೋಣ ಅಂತ. ಫಸ್ಟ್ ಎಲ್ಲೆಲ್ಲಿ ಜಾಗ ಐತಲ್ಲೇ. ಓಕೆ ಓಪನ್ ಮಾಡೋಣ ನಾವು. ಎಣ್ಣೆ ಬಾಟ್ಲಿದು ಇಲ್ಲ ಐತಲ್ಲ ಮ್ಯಾಗ. ಓಕೆ ಎಣ್ಣೆ ಬಾಟ್ಲಿದು ಸ್ಟೋರ. ಓಕೆ ಮತ್ತು ಓಕೆ ಇದನ್ನು ಮೈನಸ್ ಮಾಡೋಣ, ಮತ್ತು ಇಲ್ಲಿ ಆ್ಯಡ್ ಮಾಡೋಣ ಅಂತ. ಎಣ್ಣೆ ಬಾಟ್ಲಿದು ರೇಟ್ ಕರೆಕ್ಟ್ ಐತಿಲ್ಲ ನೋಡ್ತೇನೆ ನಾನು. ಓಕೆ ಈ ಬಾಕ್ಸನ್ನ ನಾವು ಥ್ರೋ ಮಾಡೋಣ ಇಲ್ಲಿ. ಆಮೇಲೆ ಎಣ್ಣೆ ಬಾಟ್ಲಿದ್ರನ್ಯಾಗ ಎಷ್ಟು ಪ್ರಾಫಿಟ್ ಇದ್ದೆ ನಾನು, $1 ಪ್ರಾಫಿಟ್ ಐತಿ. ಇದು ಅಂದ್ರೆ $1 ಅದ, $1 ಅಲ್ಲ. ಆಮೇಲೆ ನೆಕ್ಸ್ಟ್ ಇದನ್ನು ತೊಗೊಂಡೋಗಿ ನಾವು ಕಸದ ಬುಟ್ಟಿ ಒಳಗೆ ಹಾಕ್ಬಿಡೋಣ, ಯಾಕಂದ್ರೆ ಕನ್ಫ್ಯೂಸ್ ಬೇಡ. ಮತ್ತೀಗ ಯಾವ ಬಾಕ್ಸ, ಈ ಬಾಕ್ಸ್ ತೊಗೊಳಂತ. ಓಕೆ ಇದನ್ನು ನಾವು ಈ ಸೈಡ್ ಓಪನ್ ಮಾಡೋಣ. ಮತ್ತು ಇಲ್ಲೇ ಮ್ಯಾಗ ನಾವು ಈ ಬಾಕ್ಸ್ ಇಡೋದಲ್ಲ, ಬಾಕ್ಸ್ನ ಕೆಳಗಿಡ, ಬಾಕ್ಸ್ನ ಪಿಕ್ ಮಾಡ. ಮತ್ತು ಇದನ್ನು ನಾವು ಮ್ಯಾಗ ನಾವು ಹೊಂದಿಸಿಡೋಣ. ಓಕೆಲ್ಲ ಓಕೆ ಈ ಥರ ಹೊಂದಿಸಿಟ್ಟೇನಿ. ಮತ್ತು ಇದರದ್ದು ರೇಟ್ ಎಷ್ಟೈತೆ ಅಂತ ನೋಡಿದೆ ನಾನು. ಇದನ್ನು ನಾನು ಇಲ್ಲೇ ಹೋಗಿದ್ದೀನಿ. ಆಮೇಲೆ ಇದರದ್ದು ರೇಟ್ನ ಫಸ್ಟ್ ಚಾಯ್ಸ್ ಮಾಡ್ತೇನೆ ನಾನು ಎಷ್ಟೈತೆ ಅಂತೇಳಿ. ಓಕೆ $0.99 ನಮಗೆ ಬಿದ್ದೈತಿದೆ. ನಾವು ಇದ್ರದ್ದು ಒಳಗೆ ಮಾರ್ಜಿನ್ ಎಷ್ಟು ಇರ್ಬೋದು ಅಂದರೆ $2 ಮಾಡೋಲ್ಲ ಇದಕ್ಕೆ ನಾವು. ಅಂದ್ರೆ $1 ಮಾರ್ಜಿನ್ ಇರ್ತೈತಿ, ಅಂದರೆ $1 ಇರ್ತೈತಿ. ಓಕೆ ಇದು ಕರೆಕ್ಟ್ ಆಗೈತಿ. ಮತ್ತು ಈ ಬಾಕ್ಸ್ನ ನಾವು ಹೋಗಿ ಫಸ್ಟ್ ಕಸದ ಡಬ್ಬಿ ಒಳಗೆ ಹಾಕೋಣಂತ. ಈ ಮಸ್ತ್ ಗಾಡಿ ಐತೆ ನೋಡ್ರಿ, ನಾವು ತೊಗೊಳಂತ. ನಮ್ಮದು ಬಿಸ್ನೆಸ್ ಗ್ರೋ ಆತಂದ್ರೆ. ಓಕೆ ಇದನ್ನು ನಾವು ಪಿಕ್ ಮಾಡೋಣ ಮತ್ತು ಒಳಗೆ ಹೋಗೋಣಂತ. ಇಲ್ಲಿ ಹೊರಗಿಂದ ಲೈಟ್ ಹಚ್ಚಾಕ ಬರೋದಿಲ್ಲ ನಮ್ಗೆ, ಇಲ್ಲ ಅನ್ನಿಸ್ತೈತಿ. ಓಕೆ ಒಳಗೆ ಹೋಗೋಣ. ಇದನ್ನು ಇದ್ರ ಕೆಳಗಡೆ ನಾವು ಓಕೆ ಇಲ್ಲೇ ಪಟ್ ಇಟ್ಬಿಡೋಣ ನಾವು ಇಲ್ಲೆಲ್ಲ ಮ್ಯಾಗ. ಓಕೆ ಈ ಸೈಡ. ಮತ್ತು ಇದ್ರದ್ದು ರೇಟ್ ಸೆಟ್ ಆಗಿದೈತಿ, ಅದೇನಿಲ್ಲ. ಒಂದು ಡೈಲಿ ಸ್ಟೇಟ್ಮೆಂಟ್ ನೋಡೋದಾದ್ರೆ ನಮ್ದು ಸ್ಯಾಟಿಸ್ಫ್ಯಾಕ್ಷನ್ ಇರೋ ಅಂತ ಕಸ್ಟಮರ್ 15 ಮಂದಿ ಇದಾರೆ. ಮತ್ತು ಇಬ್ಬರಿಗೆ ವಸ್ತುಗಳು ಸಿಕ್ಕಿಲ್ಲ, ಅಂದ್ರೆ ಫಾಲ್ತು ಸ್ಟೋರ್ ಐತೆ ಅಂತ ಬಂದು ಹೋಗ್ಯಾರ ಅವ್ರ, ಏನೂ ವಸ್ತುಗಳು ಸಿಕ್ಕಿಲ್ಲ ಅವ್ರಿಗೆ. ಮತ್ತು ಸೇರ್ ಪಾಯಿಂಟ್ಸ್ ಅಂತ ಅದೆಂತ ಅದು ಗೊತ್ತಿಲ್ಲ ನಂಗೆ, 96 ಐತಿ ಪ್ಲಸ್ ನನಗೆ.
ಮತ್ತು 104 ಇನ್ಕಮ್ ಆಗೈತಿ. ಮತ್ತು ಶಿಪ್ಪಿಂಗ್ ಚಾರ್ಜಸ್ ಭಾಳ ಆಗೈತಿ ಇದ್ರೊಳಗೆ. ಮತ್ತು ನಮ್ದು ಟೋಟಲ್ ಪ್ರಾಫಿಟ್ ನೋಡೋದಾದ್ರೆ 87 ರೂಪಾಯಿ ಮೈನಸ್ ಒಳಗೆ ತೋರ್ಸತ್ತಾರ, ಗೊತ್ತಿಲ್ಲ ಎದಕ್ಕಂತೇಳಿ. ಮತ್ತು ಓಕೆ ಗೈಸ್, ಇವತ್ತು ನಮ್ದು ಸ್ಟೋರ್ನ ನಾವು ಇಲ್ಲೇ ಬಂದ್ ಮಾಡೋಣ. ಮತ್ತು ನಮ್ದು ಸ್ಟೋರ್ನ ನಾವು ಇನ್ನೂ ದೊಡ್ಡದು ಮಾಡ್ಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ನಾಗ ದೊಡ್ಡದು ಮಾಡೋಣ. ಯಾಕಂದ್ರೆ ಇದೇ ಎಪಿಸೋಡ್ನಾಗ ನಾವು ನಮ್ದು ಇದೇ ಎಪಿಸೋಡ್ನಾಗ ನಮ್ದು ಸ್ಟೋರ್ ಏನಾದರೂ ದೊಡ್ಡದು ಮಾಡಕ್ಕೆ ಹೋದ್ರೆ ನಮ್ದು ವಿಡಿಯೋನು ಭಾಳ ಅಂದ್ರೆ ಭಾಳ ಲೆಂತ್ ಆಕೈತಿ, ಭಾಳ ದೊಡ್ಡದಾಕೈತಿ. ಮತ್ತು ಮುಂದಿನ ವಿಡಿಯೋನಾಗ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.